ಬ್ಯಾಟ್ರಿ ಗಾಡಿಯಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ನೀವೇ ನೋಡಿ. ಸೊ ಇದು ಬಂದು ಡೇ 4 ಆಫ್ ಜಿಮ್ ಬ್ಲಾಗ್. ಸೊ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ಮಸ್ತಾಗಿ ರೆಡಿ ಆಗಿಬಿಟ್ಟು ಝೊಮ್ಯಾಟೊ ಮಾಡೋಣ ಅಂತ ಹೋದೆ. ಫಸ್ಟ್ ಆರ್ಡರ್ 8 ಕಿಲೋಮೀಟರ್ ಬಿತ್ತು. ಫಸ್ಟ್ ಆರ್ಡರ್ ಕೊಟ್ಬಿಟ್ಟು ಆಮೇಲೆ ನಾನು ಖರ್ಚಿಫ್ ಹಾಕೊಂಡೆ. ಏನಕ್ಕೆ ತುಂಬ ಬಿಸಿಲಿತ್ತು, ಆಮೇಲೆ ಫುಲ್ ಧೂಳಿತ್ತು ಅಂತ. ಅದಾದಮೇಲೆ ಸೆಕೆಂಡ್ ಆರ್ಡರ್ ನೋಡಿದ್ರೆ ವಾಪಸ್ ನನಗೆ ಲೊಕೇಶನ್ ದೂರ ಇತ್ತು, ಬಟ್ ಪೇಮೆಂಟ್ ಮಾತ್ರ ಹೆವಿ ಕಡಿಮೆ ಕೊಡ್ತಾಯಿದ್ರು ಝೊಮ್ಯಾಟೊದವರು. ಏನಕ್ಕೆ ಈ ಥರ ಮಾಡ್ತಾರೋ ಅಂತ ಗೊತ್ತಾಗ್ತಿಲ್ಲ. ನಿಜ ಈ ಥರ ಝೊಮ್ಯಾಟೊದವ್ರು ಕೊಟ್ಟರೆ ಯಾವತ್ತೂ ನಾವು ದುಡಿಯೋಕ್ಕಾಗಲ್ಲ. ಬರೀ ದುಡಿ, ಅಲ್ಲಿ ಪೆಟ್ರೋಲ್ಗೆ ಹಾಕು, ಇರೋ ಖರ್ಚನ್ನ ನೋಡ್ಕೊ, ಅಷ್ಟೇ ಮಾಡೋಕ್ಕಾಗೋದು. ಸೊ ತುಂಬಾ ಕಡಿಮೆ ಕೊಡ್ತವ್ರೆ. 10 ಕಿಲೋಮೀಟರ್ಗೆ ಅರೌಂಡ್ 50 ರೂಪಾಯಿ 60 ರೂಪಾಯಿ ಆ ಥರ ಕೊಡ್ತವ್ರೆ. ಇನ್ಸೆಂಟಿವ್ ಕೊಡ್ತವ್ರೆ, ಬಟ್ ಹೆವಿ ಕಡಿಮೆ ಕೊಡ್ತವ್ರೆ. ಬರ್ತಾ ಹಂಗೆ ಬ್ಯಾಟ್ರಿ ಗಾಡಿಯಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರು ನೋಡಿದ್ರೆ 4 ಕಿಲೋಮೀಟರ್ ಐತೆ ಚಾರ್ಜಿಂಗ್ ಪಾಯಿಂಟು. ಅವ್ರು ಹೇಳ್ತಾರೆ ಅಣ್ಣ ಟೋ ಮಾಡಿ ಅಂತ. ನಾನು ಟೋ ಮಾಡಿದೆ. 4 ಕಿಲೋಮೀಟರ್ಗೂ ಯಾವ ಚಾರ್ಜಿಂಗ್ ಪಾಯಿಂಟು ಇಲ್ಲ. ಅವ್ರ ಕಷ್ಟ ನೋಡ್ದಕ್ಕಾಗದೆ ನಾನು ಅವ್ರಿಗೆ ಟೋ ಮಾಡಿದೆ. ಅದಾದಮೇಲೆ ನಾನು ಜಿಮ್ಗೆ ಹೋದೆ ಸಾಯಂಕಾಲ. ಸೊ ನಾನು ಫಸ್ಟ್ ವರ್ಕೌಟ್ ಮಾಡಿದ್ದೆ ಬಾರ್ಬೆಲ್ ಶೋಲ್ಡರ್ ಪ್ರೆಸ್. ಆಮೇಲೆ ನಾನು ಸೆಕೆಂಡ್ ವರ್ಕೌಟ್ ಮಾಡಿದ್ದು ಲ್ಯಾಟ್ರಲ್ ರೈಸಸ್ ಅಂತ. ಥರ್ಡ್ ವರ್ಕೌಟ್ ನಾನು ಮಾಡಿದ್ದು ರೆಡ್ ಡೆಲ್ಟ್ ಫ್ಲೈಸ್ ಅಂತ. ಇದಂತೂ ಸಖತ್ ಎಫೆಕ್ಟಿವ್ ಆಗಿತ್ತು ಆ್ಯಂಡ್ ತುಂಬ ಕಷ್ಟ ಐತೆ. ಫೋರ್ತ್ ವರ್ಕೌಟ್ ಬಂದು ನಾನು ಮಾಡಿದ್ದು ಫ್ರಂಟ್ ರೈಸಸ್. ಸೊ ನಂದು ಇವತ್ತು ಶೋಲ್ಡರ್ ವರ್ಕೌಟ್ ಇದನ್ನು ಮಾಡಿದೆ. ಆಮೇಲೆ ಮನೆಗೆ ಬಂದು ಮಲ್ಕೊಂಡೆ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮಹಿ ಡೈರೀಸ್ಗೆ. ಬೈ, ಲವ್ ಯು ಆಲ್.